ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕ. ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮ ಸ್ವನುಷಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗರೂಢಸ್ತದೋಚ್ಯತೆ. ಯದಾ ಹಿ ಇಂದ್ರಿಯಾರ್ಥೇಷು ಕರ್ಮಸು ನ ಅನುಷಜ್ಜತೆ. ಸಾಧನೆಯನ್ನ ಮಾಡಬೇಕು ಅಂತ ಇಚ್ಛೆ ಇರತಕ್ಕವರು, ಪರಮಾತ್ಮನ ಅನುಗ್ರಹವನ್ನ ಪಡಿಬೇಕು ಅಂತ ಇಚ್ಛೆ ಉಳ್ಳವರು ಏನ್ ಮಾಡಬೇಕು? ಇಂದ್ರಿಯ ಮತ್ತು ಇಂದ್ರಿಯಗಳಿಂದ ಪಡೆಯುವ ವಿಷಯಗಳು. ಅಂದ್ರೆ ಇದು ಮೇಲಿಂದ ಮೇಲೆ ಈ ಶಬ್ದಗಳು ಬರ್ತಾ ಇದೆ, ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಇಂದ್ರಿಯ ಅದರ ವಿಷಯಗಳು ಅಂದ್ರೆ ಸೆನ್ಸ್ ಆರ್ಗನ್ಸ್ ಇಂದ ನಾವು ಪಡೆಯುವ ಆ ಒಂದು ಸಬ್ಜೆಕ್ಟ್ ಅಂತ ಏನೇ ಹೇಳ್ತದೆ. ಉದಾಹರಣೆಗೆ ಕಣ್ಣು, ಕಣ್ಣಿನಿಂದ ಯಾವುದರ ಜ್ಞಾನ ಬರುತ್ತದೆ? ರೂಪಗಳ ಜ್ಞಾನ ಬರುತ್ತದೆ. ಬಿಳಿದು, ಕಪ್ಪು, ಅದರ ಬಣ್ಣಗಳು, ಎತ್ತರ, ಗಾತ್ರ ಇತ್ಯಾದಿ ಆ ಒಂದು ರೂಪ, ಡೈಮೆನ್ಷನ್, ಶೇಪ್ ಅಂತ ಹೇಳ್ತಾರೆ, ಕಲರ್ಸ್ ಅಂತ ಹೇಳ್ತಾರೆ, ಅದರ ಜ್ಞಾನ ಬರುತ್ತದೆ. ಅದೆಲ್ಲ ಕಣ್ಣಿನಿಂದ ಬರತಕ್ಕದ್ದು. ಸೌಂಡ್ ಅದೆಲ್ಲ ಬರತಕ್ಕದ್ದು ಶಬ್ದ, ವರ್ಡ್ಸ್, ವಾಕ್ಯ, ಅದರ ಜ್ಞಾನ ತಂದುಕೊಡತಕ್ಕದ್ದು ಶ್ರೋತ್ರೇಂದ್ರಿಯ, ಕಿವಿ. ಅದೇ ತರ ರುಚಿ, ಅಡಿಗೆ ರುಚಿಯನ್ನು ತಂದುಕೊಡತಕ್ಕದ್ದು ರಸನೇಂದ್ರಿಯ. ಇನ್ನು ಗಂಧ ಅದನ್ನ ತಂದುಕೊಡತಕ್ಕದ್ದು ಮೂಗು. ಇನ್ನು ಚಳಿ, ಬಿಸಿಲು ಅದನ್ನೆಲ್ಲ ತಂದುಕೊಡತಕ್ಕದ್ದು ತ್ವಗೀಂದ್ರಿಯ. ಈ ರೀತಿಯಾಗಿ 5 ಜ್ಞಾನೇಂದ್ರಿಯಗಳು, ಅದಕ್ಕೆ ಸಂಬಂಧಪಟ್ಟ ವಿಷಯಗಳು, ಅದು ಕೂಡ 5 ತನ್ಮಾತ್ರೆಗಳು ಅಂತ ಕರೀತಾರೆ, ಅದು ಕೂಡ 5 ಆಗಿದೆ. ಇವುಗಳ ಸಂಬಂಧ ಇಂದ್ರಿಯಗಳು ಮತ್ತು ವಿಷಯಗಳಲ್ಲಿ ಕರ್ಮಸುಚ ಪ್ರಯತ್ನ ವಿನಾಪಿನ ಅನುಷಜ್ಜತೆ. ಪ್ರಯತ್ನವಿಲ್ಲದೇನೆ ಏನ್ ಮಾಡ್ತಾನೆ? ಅದನ್ನೆಲ್ಲ ವಿಡ್ರಾ ಮಾಡ್ಕೊಂಡ್ಬಿಡ್ತಾನೆ ಜ್ಞಾನಿಯಾದವ. ಸಾಧನೆ ಮಾಡುವವನು ಹಾಗಿರ್ಬೇಕು ಅಂತಾರೆ. ವಿಷಯದ ಕಡೆ ತಿರುಗಿಯೇ ನೋಡಬಾರ್ದು. ಅಂದ್ರೆ ಏನರ್ಥ? ಅದು ಬೇಡ ಅಂತ ಅರ್ಥ ಅಲ್ಲ, ಅದು ಎಷ್ಟು ಬೇಕೋ ಅಷ್ಟು, ಅದನ್ನ ಪ್ರೈಮರಿಯಾಗಿ ಮಾಡಬಾರ್ದು, ಪ್ರಧಾನ ಮಾಡಬಾರ್ದು. ಅದು ಹೇಗಿರುತ್ತದೆ? ಆರಂಭದಲ್ಲಿ ವಿಷಯದ ಕಡೆ ಹೋಗ್ತದೆ, ವಾಪಸ್ ನಾವು ಎಳ್ಕೊಂಡ್ ಬಂದು ದೇವರ ಹತ್ರ ಹಾಕಬೇಕು. ಮನಸ್ಸು ದೇವರ ಕಡೆ ಇರಬೇಕು. ಮತ್ತೆ ಅದು ವಿಷಯದ ಕಡೆ ಹೋಗ್ತದೆ, ಮತ್ತೆ ಅದನ್ನ ಎಳ್ಕೊಂಡು ತರಬೇಕು. ಈ ರೀತಿಯಾಗಿ ಮಾಡ್ತಾ ಏನಾಗ್ತದೆ? ಪ್ರಯತ್ನವಿಲ್ಲದೇನೆ ನಾವು ಇದನ್ನ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಪ್ರಯತ್ನ ವಿನಾಪಿ ನ ಅನುಷಜ್ಜತೆ. ಆ ರೀತಿಯಾಗಿ ಪರಿಸ್ಥಿತಿಗೆ ನಾವು ತಲುಪಬೇಕು, ಮೆಚೂರಿಟಿ ಅಂತ ಹೇಳ್ತಾರೆ. ನಾನು ಕರ್ಮ ಅನನುಷಂಗ ನಾಮ ಕರ್ಮ ಸ್ವರೂಪ ತ್ಯಾಗ ಏವ ತಥಾ ನಚ ಅಕ್ರಿಯ ಯೋಗಿ ಇತಿ ಪ್ರಾಗುಕ್ತ ಇತ್ಯಹ ಕರ್ಮ ಅನನುಷಂಗಂ ಸ್ವಯಮೇವ ವ್ಯಾಖ್ಯಾತಿ ಸರ್ವೇತಿ ಜ್ಞಾನಿನಃ ಕರ್ಮ ಅನನುಷಂಗ ನಾಮ ಸರ್ವಕರ್ಮಸು ಸಂಕಲ್ಪನ್ಯಾಸ ಏವ ಸರ್ವೇಷು ಕರ್ಮಸು ಸಂಕಲ್ಪತ್ಯಾಗಿ ಸನ್ ಕರ್ಮಸು ನ ಅನುಷಜ್ಯತೆ. ಅಂದ್ರೆ ಏನರ್ಥ? ಕರ್ಮಗಳನ್ನ ಮಾಡಿದರೂ ಕೂಡ ಅವರು ಅದರಲ್ಲಿ ಆಸಕ್ತಿಯನ್ನ ಇಟ್ಕೊಳ್ಳೋದಿಲ್ಲ. ಆ ಫಲದಲ್ಲಿ, ಒಂದು ದೇವರ ಪೂಜೆ ಮಾಡ್ತೀವಿ, ಅದು ಅಡಿಗೆ ಮಾಡ್ತೀವಿ, ಅಡಿಗೆ ಏನಾದರೂ ಅಷ್ಟೇ, ದೇವ್ರ ಪೂಜೆ ಹೇಗಾದರೂ ಅಷ್ಟೇ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿಬಿಡೋದು ಅಷ್ಟೇ. ಆದ್ರಿಂದ ಇದಾಗ್ತದೆ ಇದಾಗಲಿ ಅದಾಗಲಿ ಯಾವ ಅಪೇಕ್ಷೆ ಇರೋದಿಲ್ಲ. ಅದರ ಫಲದಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲ ಅಂತಾರೆ. ಸಂಕಲ್ಪತ್ಯಾಗಿ ಅಂದ್ರೆ ಅದು. ಈ ರೀತಿಯಾಗಿ ಯಾವಾಗ ಆಗ್ತಾನೋ ಯೋಗಾರೂಢ, ಆಗ ಅವನಿಗೆ ಸರಿಯಾಗಿ ಎಲ್ಲವೂ ಅರ್ಥ ಆಗಿದೆ ಅಂತ ಅರ್ಥ. ಕರ್ಮಸು ಸಂಕಲ್ಪತ್ಯಾಗೋ ನಾಮ ಮಮತಾ ತ್ಯಾಗ. ನೋಡಿ, ಇದು ನಾನು ಮಾಡಿದೆ ಎನ್ನುವ ಒಂದು
ಭ್ರಮೆ ಇರೋದಿಲ್ಲ ಅವನಿಗೆ. ನೋಡಿ, ಈಗನ್ನು ಹೇಳಿದರು ನೋಡಿ ಹರಿಕಥಾಂಸಾರದಲ್ಲಿ, ಮಧ್ಯಮ ಪುರುಷ ಅಧಮ ಪುರುಷ ಅವ್ರು ಮಾಡಿದಂಗೆ ಆಗಬಾರ್ದು. ಮನುಷ್ಯೋತ್ತಮರು ಹೇಗೆ ಮಾಡ್ತಾರೆ? ಪುಣ್ಯವಾಗಲಿ ಪಾಪವಾಗಲಿ ಎರಡೂ ಕೂಡ ದೇವರೇ ಮಾಡ್ತಾನೆ, ಅವನೇ ಸ್ವತಂತ್ರ ಕರ್ತ ಅಂತ ತಿಳಿತಾರೆ. ಆ ರೀತಿಯಾಗಿ ಜ್ಞಾನಿಗಳು ಇಲ್ಲಿ ಅದೇ ಹೇಳ್ತಾರೆ. ಆ ಸಂಕಲ್ಪ ತ್ಯಾಗ ಅಂದ್ರೆ ಏನರ್ಥ? ನಾನು ಮಾಡಿದೆ ಎನ್ನುವುದನ್ನ ತ್ಯಾಗ ಮಾಡಬೇಕು. ಯಾಕೆ? ನಾನು ಮಾಡೇ ಇಲ್ಲ, ನಾನೆಲ್ಲಿ ಮಾಡಿದೆ? ನಾನು ಅಸ್ವತಂತ್ರ ಕರ್ತ. ಸ್ವತಂತ್ರವಾಗಿ ನನ್ನ ಇಂದ್ರಿಯಗಳಲ್ಲಿ, ಶರೀರದಲ್ಲಿ, ಇಂದ್ರಿಯಗಳಲ್ಲಿ ಎಲ್ಲವನ್ನೂ ಇದ್ದು ವ್ಯಾಪಾರವನ್ನ ಮಾಡುವುದು ಪರಮಾತ್ಮನೇ. ನಾನೆಲ್ಲೋ ಹೃದಯದಲ್ಲಿ ಮೂಲೇಶನ ಪಾದದಲ್ಲಿ ವಾಯುದೇವರು ಆಶ್ರಯಿಸಿದ್ದಾರೆ. ವಾಯುದೇವರ ಪಾದದ ಹೆಬ್ಬೆಟ್ಟನ್ನು ಆಶ್ರಯಿಸಿ ಜೀವ ಇದ್ದಾನೆ. ನಾವು ಕೂತಿರೋದು ಅಲ್ಲಿ ವಾಯುದೇವರ ಪಾದವನ್ನ ಆಶ್ರಯಿಸಿ ಹೃದಯದಲ್ಲಿ ಕೂತಿದ್ದೀವಿ ನಾವು. ನನಗೂ ಕಣ್ಣಿಗೂ ಶರೀರದಲ್ಲೇ ನೋಡಿ, ಹೃದಯ ಎಲ್ಲಿದೆ? ಉಳಿದ ಕಣ್ಣು, ಕಿವಿ, ಮೂಗು ಎಲ್ಲ ತಲೆಯಲ್ಲಿ ಇದೆ. ಹಾಗಿರುವಾಗ ನಾ ಮಾಡಿದೆ ಅಂತ ಏನು ಜೀವ ಹೊರಗೆಯಿಂದ ಕಣ್ಣಿಗೆ ಹಾರಿ ಬಂದು ನೋಡಿದನಾ? ಇಲ್ಲ. ಜೀವ ತಾನಿದ್ದ ಕಡೆನೇ ಇದ್ದಾನೆ, ವಾಯುದೇವರನ್ನು ಆಶ್ರಯಿಸಿಯೇ ಇರೋದು. ಆ ಸಂಬಂಧಗಳ ಒಂದು ಸರ್ಕ್ಯೂಟ್, ಒಳಗಿನ ಸರ್ಕ್ಯೂಟ್ ದೇವರು ಬಿಲ್ಡ್ ಮಾಡಿ ನಮಗೆ ಜ್ಞಾನ ಆಗುವಂತೆ ಎಲ್ಲ ಮನಸ್ಸಿನ ಇಂದ್ರಿಯಗಳ ಸರ್ಕ್ಯೂಟ್ ನರಗಳ ಮೂಲಕ ಮಾಡಿಸಿ ಜ್ಞಾನ ಬರುವಂತೆ ಮಾಡ್ತಾನೆ ಅಷ್ಟೆ. ಅದರಿಂದ ನಾನು ಮಾಡಿದೆ ಎನ್ನುವುದು ಸರಿಯಾಗಿ ವಿಚಾರ ಮಾಡಿದರೆ ಆ ಮಮಕಾರದ ತ್ಯಾಗ ಅದು ಹೋಗಬೇಕು. ಅದರಿಂದ ಅದಕ್ಕೆ ಬೇಕಾದ ಕ್ರೆಡಿಟ್ ಅನ್ನು ಕೂಡ ನಾವು ತೆಗೆದುಕೊಳ್ಬಾರದು. ಯಾಕಂದ್ರೆ ದೇವರಿಗೆ ಎಲ್ಲವೂ ಗೊತ್ತಿದೆ. ಇವನು ಮಮಕಾರವನ್ನ ತ್ಯಾಗ ಮಾಡಿದ್ದಾನೋ ಇಲ್ಲವೋ ಅದು ಯಾರ ಮುಂದೆ ನಾವು ನಿವೇದಿಸ್ಕೊಳ್ಳಿಕ್ ಬೇಕಾಗಿಲ್ಲ. ಮನಸ್ಸೊಳಗೆ ನಾವು ಸರಿಯಾಗಿ ತಿಳ್ಕೊಂಡು ನಾನೇನ್ ಮಾಡ್ತಾ ಇಲ್ಲ, ಹೌದು ಅದೇ ಸೈನ್ಸ್, ನಾನು ಯಾವುದು ಮಾಡ್ತಾ ಇಲ್ಲ, ದೇವರೇ ಮಾಡೋದು. ಆ ಪರಿಸ್ಥಿತಿಗೆ ನಾವು ತಲುಪಬೇಕು. ಅದನ್ನ ಸಂಕಲ್ಪ ತ್ಯಾಗೋ ನಾಮ ಮಮತಾ ತ್ಯಾಗ ಅಂತ ಅರ್ಥ. ದೋಷಗಳೆಲ್ಲ ಹೋಗಬೇಕು, ಕಾಮ ಕ್ರೋಧ ಹೋಗಿ ಪರಮಾತ್ಮನೇ ಮಾಡ್ತಾನೆ, ನಾನು ಯಾವುದು ಮಾಡ್ತಾ ಇಲ್ಲ, ಇದು ಚಿಂತನೆ ಬರಬೇಕು ಅಂತ. ಸಂಕಲ್ಪ ದ್ರವ್ಯ ಕ್ರಿಯಾದಿಕಂ ಸರ್ವಂ ಭಗವದಧೀನಂ ಇದು ಜ್ಞಾನಮೇವ. ನಾನು ಮಾಡತಕ್ಕ ಸಂಕಲ್ಪ, ಒಂದು ಕರ್ಮ ಮಾಡಬೇಕು ಅಂದ್ರೆ ಸಂಕಲ್ಪ ಮಾಡ್ತೀವಿ. ಅನೇಕ ದ್ರವ್ಯಗಳು ಬೇಕು. ಉದಾಹರಣೆಗೆ ಒಂದು ಹೋಮ ಮಾಡಬೇಕು ಅಂದ್ರೆ ಸಂಕಲ್ಪ ಮಾಡಿಸ್ತಾರೆ. ತುಪ್ಪ ಮುಂತಾದ ದ್ರವ್ಯಗಳು ಬೇಕು. ಇನ್ನು ಕ್ರಿಯೆ, ಋತ್ವಿಜರು, ಪುರೋಹಿತರು ಒಂದು ಸೌಟು ಇಟ್ಕೊಂಡು ತುಪ್ಪವನ್ನು ತೆಗೆದು ಹಾಕ್ತಾ ಇರ್ತಾರೆ. ಅದೊಂದು ಕ್ರಿಯೆ ನಡೀತಾ ಇರ್ತದೆ. ಎಲ್ಲವೂ ಕೂಡ ದೇವರ ಅಧೀನ ಅಂತ ತಿಳಿಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಅಂತ ಪರಮಾತ್ಮ ಹಿಂದೆ ಹೇಳಿದ್ದಾನೆ. ಇದೆಲ್ಲವೂ ಕೂಡ, ಅದರಿಂದ ನಾನು ಯಾವುದು ಮಾಡ್ತಾ ಇಲ್ಲ, ಇದೆಲ್ಲವೂ ಕೂಡ ದೇವರ ಅಧೀನ. ಇದೆಲ್ಲವೂ ಅಂದ್ರೆ ಯಾವುದು? ರಾಯರು ಅದನ್ನೇ ಬಿಡಿಸ್ತಾರೆ. ಸಂಕಲ್ಪ, ದ್ರವ್ಯ, ಕ್ರಿಯಾ, ಮಂತ್ರ, ಇನ್ನೇನೇನಿದೆಯೋ ಎಲ್ಲವೂ ಕೂಡ ಸರ್ವಮಪಿ ಭಗವದಧೀನಂ ಇತಿ ಜ್ಞಾನಂ. ಇದು ಮುಖ್ಯ. ಏವಂಚ ಸಂಕಲ್ಪಾದೇಹೇ ಅಧೀನತಾ ಜ್ಞಾನೇನ ಹೇತುನಾ ಕರ್ಮಸು ಅನಾಸಕ್ತತ್ವೇ ಸತ್ಯಪ್ರಯತ್ನೇನ ಶಬ್ದಾದಿ ವಿಷಯೇಷು ಅನಾಸಕ್ತತ್ವಂ ಯೋಗಾರೂಢಸ್ಯ ಲಕ್ಷಣಂ ಇತ್ಯುಕ್ತಂ ಭವತಿ. ಅದರಿಂದ ಯೋಗಾರೂಢರಾಗಬೇಕು. ಯೋಗಾರೂಢರಾಗೋದು ಅಂದ್ರೆ ಏನು? ನಾನು ಮಾಡ್ತಾ ಇಲ್ಲ, ಎಲ್ಲವನ್ನು ಕೂಡ ದೇವರೇ ಮಾಡ್ತಾನೆ. ಈ ದ್ರವ್ಯಗಳು, ದ್ರವ್ಯ, ಕ್ರಿಯಾ, ಸಂಕಲ್ಪ, ಮಂತ್ರ ಎಲ್ಲವೂ ಕೂಡ ದೇವರ ಅಧೀನ ಹಾಗೆ ಅಂತ ತಿಳಿದು ನಾನು ಸ್ವತಂತ್ರಕರ್ತ ಅಂತ ತಿಳಿಯುವುದೇ, ಮತ್ತು ವಿಷಯಾದಿಗಳಲ್ಲಿ ಆಸಕ್ತಿಯನ್ನು ತೋರದೆ, ಅದರಲ್ಲಿ ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಳದೆ ಅದನ್ನ ವಿಡ್ರಾ ಮಾಡ್ಕೋಬೇಕು. ಪರಮಾತ್ಮನ ಕುರಿತಾದ ಚಿಂತನೆಗಾಗಿಯೇ ಇಂದ್ರಿಯಗಳನ್ನ ಉಪಯೋಗಿಸ್ಬೇಕು. ಆ ರೀತಿಯಾಗಿ ಯಾರು ಮಾಡ್ತಾರಲ್ಲ ಅವರನ್ನ ಯೋಗಾರೂಢರು, ಇದೇ ಯೋಗಾರೂಢ ಅಂತ ಕರೀತಾರೆ. ಅಪ್ರಯತ್ನೇನ ಇದು ವಿಶೇಷಣಾದ್ ಯೋಗಂ ಆರುರುಕ್ಷೌ ನ ಅತಿ ವ್ಯಾಪ್ತಿ ತಸ್ಯ ಅನಾಸಕ್ತೇ ಪ್ರಯತ್ನ ಸಾಧ್ಯತ್ವ. ಅದು ಹೇಗಿರ್ಬೇಕು? ಅದು ಕಷ್ಟಪಟ್ಟುಕೊಂಡು ಆಗಬಾರ್ದು. ಅನಾಯಾಸವಾಗಿ ಸೆನ್ಸ್ ಆರ್ಗನ್ಸ್ ಅನ್ನ ಹೊರಗಿನ ಪ್ರಪಂಚದಿಂದ ವಿಡ್ರಾ ಮಾಡಿಕೊಂಡು ದೇವರದಲ್ಲಿ ಹಾಕಬೇಕು. ಅಹಂಕಾರ ಮಮಕಾರಾದಿಗಳನ್ನು ಬಿಟ್ಟು ಕರ್ಮಗಳನ್ನ, ದೇವರು ಹೇಳಿದ ಕರ್ಮಗಳನ್ನ ನಾವು ಮಾಡ್ತಾ ಇರ್ಬೇಕು ಅಷ್ಟೆ. ಇದನ್ನ ಯೋಗಾರೂಢ ಅಂತ ಕರೀತಾರೆ ಅಂತ ರಾಯರು ತಿಳಿಸ್ತಾರೆ. ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಈ ರೀತಿಯಾಗಿ ಧ್ಯಾನ ಯೋಗವನ್ನ ಹೇಳ್ತಾ ಇದ್ದಾರೆ.
ಅಪರೋಕ್ಷ ಜ್ಞಾನದವರೆಗೂ ಈ ರೀತಿಯಾಗಿ ಕರ್ಮಗಳನ್ನು ಮಾಡಬೇಕು. ತಯೇವ ಧ್ಯಾನಯೋಗ ಅಭಿಯೋಗೇನ ಕಾರ್ಯ. ಆ ರೀತಿಯಾದ ಒಂದು ಧ್ಯಾನವನ್ನ ಯೋಗದಿಂದ ಕೂಡಿದವರಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇಗೆ? ಆತ್ಮನ ಅಂದ್ರೆ ಮನಸಾ ಜೀವಂ ಉದ್ಧರೇತ್ ಪುಮರ್ಥ ಭಾಜನಂ ಕುರ್ಯಾತ್. ಅಂದ್ರೆ ಮನಸ್ಸಿನಿಂದ ಜೀವನನ್ನ ಉದ್ಧಾರ ಮಾಡಬೇಕು. ಜೀವನನ್ನು ಉದ್ಧಾರ ಮಾಡೋದು ಅಂದ್ರೆ ಹೇಗೆ? ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಆತ್ಮಾನಂ ಅಂದ್ರೆ ಜೀವನನ್ನು ನ ಅವಸಾದಯೇತ್ ನ ಕ್ಲೇಶಭಾಜನಂ ಕುರ್ಯಾತ್. ಜೀವನನ್ನ ಈ ಶರೀರ ಮನಸ್ಸು ಇದನ್ನೆಲ್ಲ ಇಟ್ಟುಕೊಂಡು ಜೀವನನ್ನ ಉದ್ಧಾರ ಮಾಡುವ ಕೆಲಸ ಮಾಡಬೇಕು. ಯಾರು? ನಾವೇ ಮಾಡಬೇಕು. ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಸಿ, ಸತ್ಕರ್ಮಗಳನ್ನ ಮಾಡಿಸಿ, ಸತ್ಸಂಗವನ್ನ ಮಾಡಿಸಿ, ಶ್ರವಣಾದಿಗಳನ್ನ ಮಾಡಿಸಿ ಜೀವನನ್ನ ಯಾರು ಉದ್ಧಾರ ಮಾಡಬೇಕು? ನಾವು ಪ್ರಯತ್ನ ಪಟ್ಟು ಮಾಡಬೇಕು. ಅಂದ್ರೆ ನಾವು ಮಾಡ್ತೀವಿ ತಿರ್ಗಾ ತಿಳ್ಕೋಬಾರ್ದು. ದೇವರೇ ಅದನ್ನ ಅನುಗ್ರಹ ಪೂರ್ವಕ ಮಾಡಿಸ್ತಾನೆ ಹಾಗೆ ಅಂತನೂ ಚಿಂತನೆ ಇರಬೇಕು. ಆ ಚಿಂತನೆಯೂ ಇರಬೇಕು. ಅದರಿಂದ ಜೀವನನ್ನ ಕ್ಲೇಶ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬಾರ್ದು, ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು. ಈ ಯಸ್ಮಾತ್ ಯಾವ ಕಾರಣದಿಂದ ಆತ್ಮನಃ ಆತ್ಮೈವ ಬಂಧು ರಿಪುಶ್ಚ ಭವತಿ. ನಮಗೆ ಯಾರು ಶತ್ರುಗಳು? ನಾವೇ ಶತ್ರುಗಳು. ನಮಗೆ ಯಾರು ಬಂಧುಗಳು? ನಾವೇ ಬಂಧುಗಳು ಅಂತ ಹೇಳ್ತಾರೆ. ಮನಸ್ಸೇ ನಮ್ಮ ಬಂಧು, ಮನಸ್ಸೇ ನಮಗೆ ಶತ್ರು. ಯಾವಾಗ ಮನಸ್ಸು ದೇವರ ಕಡೆ ಹೋಗ್ತದೆ ಆಗ ಮನಸ್ಸು ಬಂಧುವಾಗ್ತದೆ. ಯಾವಾಗ ಮನಸ್ಸು ವಿಷಯದ ಕಡೆ ಅಂದ್ರೆ ಲೋಕದಲ್ಲಿ ಇರುವ ಪದಾರ್ಥಗಳ ಕಡೆ, ಪಕ್ಕದ ಮನೆ, ಅವ್ರ ಮನೆ, ಆ ಮನೆ ಹಾಗೆ, ಈ ಮನೆ ಹೀಗೆ, ಬೇರೆಯವ್ರ ವಿಚಾರನೆ ಆಯ್ತು, ನಮ್ಮ ಉದ್ಧಾರ ಅದು ಮರ್ತೋಗಿರುತ್ತದೆ. ಅದು ಟಾಪಿಗೇ ಬರೋದಿಲ್ಲ, ಪರಮಾತ್ಮನ ವಿಚಾರ ಬರೋದಿಲ್ಲ. ಹಾಗಾದರೆ ಆಗ ಏನಾಗ್ತದೆ? ಮನಸ್ಸೇ ಶತ್ರುವಾಗ್ತದೆ. ಇದನ್ನ ಗುರುಗಳು ನಮ್ಮ ಪೇಜಾವರ್ಷಿಗಳು ಹೇಳೋರು. ಬೀಗದ ಕೈ ಇದ್ದಾಗೆ ಒಂದು ಲಾಕ್, ಆ ಕೀಯಿಂದ ಏನ್ ಮಾಡ್ಬೋದು? ಲಾಕ್ ಮಾಡ್ಲೂಬಹುದು, ಲಾಕ್ ಅನ್ನ ತೆಗಿಯಕ್ಕೂ ಬರ್ತದೆ. ಇರೋದು ಒಂದೇ ಕೀಯಿಂದ ಏನ್ ಮಾಡ್ಲಿಕ್ಕೆ ಬರ್ತದೆ? ಲಾಕ್ ಬಂಧನ ಮಾಡ್ಲಿಕ್ಕೂ ಬರ್ತದೆ. ಒಂದೇ ಕೀ ಇಟ್ಕೊಂಡು ಓಪನ್ ಮಾಡಿದ್ರೆ ಬಂಧನದಿಂದ ಮೋಕ್ಷವೂ ಆಗ್ತದೆ. ಹೇಗೋ ಹಾಗೆ ಮನಸ್ಸನ್ನ ದೇವರ ಕಡೆ ಹಾಕಿದ್ರೆ ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ. ಅದನ್ನು ಬಿಟ್ಟು ಮನಸ್ಸನ್ನ ವಿಷಯದ ಕಡೆ ನಮ್ಮ ಒಂದು ಸ್ವಂತವಾಗಿ ಅಂದ್ರೆ ಅಹಂಕಾರ, ಮಮಕಾರ ಇತ್ಯಾದಿ ಕಡೆ ಹಾಕಿದರೆ ಅದೇ ಅವನಿಗೆ ಬಂಧನ ಆಗ್ತದೆ ಅಂತ ಅದ್ಭುತವಾದ ಒಂದು ಶ್ಲೋಕ. ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಬಂಧುರಾತ್ಮ ಆತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ್ವಾತ್ಮೈವ ಶತ್ರುವತ್. ಯಾವ ರೀತಿಯಾದ ಆತ್ಮನಿಗೆ ಯಾವ ರೀತಿಯಾದ ಮನಸ್ಸು ಅದು ಬಂಧುವೋ ರಿಪುವೋ ಆಗ್ತದೆ ಹಾಗೆಂಬ ಅದನ್ನ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾನೆ ಪರಮಾತ್ಮ. ಏನ ಆತ್ಮನ ಜೀವೇನ ಇದಿ ಸಾಮಾನಾಧಿಕರಣ್ಯಂ ವಾ ಜೀವೇನ ಕರ್ತ್ರ ಆತ್ಮನ ಬುದ್ಧಿಯ ಕರಣೇನ ಇತಿ ವಿಧಿಕರಣಂ ವಾ ಆತ್ಮ ಮನಃ ವಶೀಕೃತಂ. ಅಂದ್ರೆ ಭಗವದ್ಧ್ಯಾನ ಉಪಯೋಗಿ ಇತಿ ಯಾವತ್. ಯಾವ ಮನಸ್ಸಿನಿಂದ ನಾವು ಪರಮಾತ್ಮನ ಧ್ಯಾನ ಮಾಡೋದಕ್ಕೆ, ಶ್ರವಣ ಮನನ ಧ್ಯಾನ ಮಾಡೋದಕ್ಕೆ ಉಪಯೋಗ ಮಾಡ್ತೀವಿ, ಆಗ ಮನಸ್ಸು ಮೋಕ್ಷದ ಕಡೆ ಕರ್ಕೊಂಡು ಹೋಗ್ತದೆ. ಅನಾತ್ಮನಸ್ತು ಅಜಿತ ಮನಸ್ಕಸ್ಯ, ಮನಸ್ಸಿನ ನಿಯಂತ್ರಣೆ ಮಾಡದವ, ಅದರ ಇಚ್ಛೆಗೆ ಬಂದಂಗೆ ವಿಷಯದಲ್ಲಿ ಮನಸ್ಸನ್ನ ಯಾರು ಕಳುಹಿಸ್ತಾರೆ ಅಂಥವರು ಶತ್ರುವತ್ ಪ್ರಸಿದ್ಧ ಶತ್ರು. ಆತ್ಮನಿಗೆ ಆ ಜೀವನಿಗೆ ಅವನ ಮನಸ್ಸೇ ಶತ್ರುವಾಗಿ ಇರ್ತದೆ ಅಂತ. ಅದರಿಂದ ಕೀ ಪ್ಯಾರಾಮೀಟರ್ ಇಷ್ಟೇ. ಮನಸ್ಸು ದೇವರ ಕಡೆ ಹೋದ್ರೆ ಬಚಾವ್, ಸೇವ್ ಆಗ್ತೀವಿ. ಮನಸ್ಸು ವಿಷಯದ ಕಡೆ ಹೋದ್ರೆ ಹಾಳುದು. ಅದರಿಂದ ಮನೆ, ಮಕ್ಕಳು, ಅಂಗಡಿ, ಶಾಪಿಂಗು, ಮೊಬೈಲು, ಸೀರಿಯಲು, ಟಿವಿ ಅದೆಲ್ಲ ಪಕ್ಕಕ್ಕೆ ಇಡಬೇಕು. ಇದೆಲ್ಲ ಯಾವುದು ನಮಗೆ ಉಪಯೋಗ ಬರೋದಿಲ್ಲ. ಪರಮಾತ್ಮ ಕೃಷ್ಣ ಹೊಸ ಪ್ರಪಂಚವನ್ನ ನಮಗೆ ತೋರಿಸ್ತಾ ಇದ್ದಾನೆ. ಆ ಪ್ರಪಂಚಕ್ಕೆ ನಾವು ಹೋಗ್ಬೇಕು ಅಂದ್ರೆ ಸ್ವಲ್ಪ ಇಂದ್ರಿಯ ನಿಗ್ರಹ, ಮನಸ್ಸಿನ ನಿಗ್ರಹ, ಮನಸ್ಸನ್ನ ವಿಷಯದ ನಮ್ಮ ಜೊತೆಗೆ ಬರೋದಿಲ್ಲ ಅದು ಯಾವುದು, ಇಂದ್ರಿಯಗಳಾಗ್ಲಿ ಮನಸ್ಸಾಗ್ಲಿ. ಹೋಗುವಾಗ ನಮ್ಮ ಜೊತೆಗೆ ಈ ನಾವೇನು ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ, ಕಟ್ಟಿದ ಮನೆ ಆಗಲಿ, ಗಳಿಸಿದ
ಬಂಧು ಬಾಂಧವರು ಅಂತ ಯಾರ್ಯಾರು ಇದ್ದಾರೋ ಯಾರು ನಮ್ಮ ಜೊತೆಗೆ ಬರೋದಿಲ್ಲ. ಏಕಾಕಿಯಾಗಿ ನಾವು ಹೋಗ್ಬೇಕು. ನಮ್ಮ ಜೊತೆಗೆ ನಾವು ಮಾಡಿದ ಪಾಪ ಪುಣ್ಯಗಳು ಬರುತ್ತದೆ. ಅದರಿಂದ ಆದಷ್ಟು ಪುಣ್ಯಗಳನ್ನ ಕಡಿಮೆ ಮಾಡಿ, ಪುಣ್ಯಗಳನ್ನ ಪಾಪಗಳನ್ನ ಕಡಿಮೆ ಮಾಡಿ, ಪುಣ್ಯ ಸಂಗ್ರಹ ಮಾಡಿ ನಾವು ಮನಸ್ಸನ್ನ ದೇವರ ಕಡೆ ಇಡುವ ಒಂದು ಉಪಾಯವನ್ನ ಮಾಡಬೇಕು ಅಂತ ಪರಮಾತ್ಮ ಇದು ಹೇಳ್ತಾನೆ. ಅದಕ್ಕೆ ಧ್ಯಾನ ಮಾಡ್ರಿ ಅಂತ ಧ್ಯಾನಕ್ಕೆ ಅಷ್ಟು ಒತ್ತು ಕೊಡೋದು ಯಾಕೆ? ಸೈಲೆಂಟ್ ಆಗಿ ಒಂದು ಕಡೆ ಕಣ್ಣು ಮುಚ್ಚಿ ಕೂತು ಹೇಳಿದ್ರು ನೋಡಿ ಹಿಂದೆ, ಭ್ರೂ ಮಧ್ಯದಲ್ಲಿ ಇರುವ ಭಾಗವನ್ನ ನೋಡ್ತಾ ಅಥವಾ ಮೂಗಿನ ತುದಿಯನ್ನು ನೋಡ್ತಾ ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ನಾವು ಮಾಡಿದರೆ ಆಗ ಮನಸ್ಸು ಏಕಾಗ್ರತದಲ್ಲಿ ಇರುತ್ತದೆ, ಪರಮಾತ್ಮನಲ್ಲಿ ಧ್ಯಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಒಟ್ಟಾದರ ಅಭಿಪ್ರಾಯ. ಈ ರೀತಿಯಾಗಿ ಮಾಡದೇ ಇದ್ದರೆ ಅಧೋಗತಿನೇ ಆಗ್ತದೆ, ಆಗ ಅವನ ಮನಸ್ಸೇ ಅವನಿಗೆ ಶತ್ರುವಾಗ್ತದೆ ಅಂತ ಅಭಿಪ್ರಾಯ. ಮುಂದಿನ ವಿಚಾರ ಮತ್ತೆ ನೋಡೋಣ.